ಸರ್ ನಮಸ್ತೆ ಸರ್. ತಮಗೆ ನಮಸ್ಕಾರ. ನಾನು ಬ್ಲಾಕ್ ಅಧ್ಯಕ್ಷರಾಗಿ ಜೆ ಸಲೀಂ ಇದ್ದೇನೆ ನಿಮ್ಮೊಟ್ಟಿಗೆ. ಸರ್, ಇವತ್ತು ಈ ಒಂದು ಲೋಕಸಭೆ ಚುನಾವಣೆ ಕ್ಷೇತ್ರ ತಮ್ಮ ಒಂದು ಬ್ಲಾಕ್ ಅಲ್ಲಿ ಕಾಂಗ್ರೆಸ್ ಯಾವ ರೀತಿ ಕೆಲಸಗಳನ್ನ ಮಾಡ್ತಾ ಇದೆ, ಸೊ ಆಗಿರತಕ್ಕಂತ ಒಂದು ಅಭಿವೃದ್ಧಿ ಕೆಲಸಗಳಂತಂದ್ರೆ ಏನು? ಕಳೆದ ವಿಧಾನಸಭಾ ಕ್ಷೇತ್ರ ಈಗ 9 ತಿಂಗಳು ಆಯಿತು. ಬಹಳ ದೊಡ್ಡ ರೀತಿಯಲ್ಲಿ ನಾವು ಸಂಪರ್ಕದಲ್ಲಿದ್ದೇವೆ. ನಮ್ಮ ಬ್ಲಾಕಿಗೆ ಸಂಬಂಧಪಟ್ಟಾಗಿ 18 ವಾರ್ಡ್ಗಳಿವೆ, ಕಾರ್ಪೊರೇಷನ್ ವಾರ್ಡ್. ಅದರಲ್ಲಿ 124 ಬೂತ್ಗಳಿವೆ. ಎಲ್ಲ ಬೂತಲ್ಲಿ ಆಗಲಿ ಅಥವಾ ವಾರ್ಡಲ್ಲಿ ಆಗಲಿ ನಮ್ಮ ಒಂದು ಟಚ್, ಅವರೊಟ್ಟಿಗೆ ಬಾಂಧವ್ಯವನ್ನು ಚೆನ್ನಾಗಿ ಮಾಡಿಕೊಂಡು ನಾವು ನಡೆಸ್ತಾ ಇದ್ದೇವೆ. ಪ್ರತಿ ತಿಂಗಳು ಕೂಡ ಮಾಸಿಕ ಸಭೆ ನಡೆಸಿಕೊಂಡು ನಮ್ಮ ಕಾರ್ಯಕರ್ತರನ್ನು ಹುರಿದುಂಬಿಸು ಲೋಕಸಭೆಗೆ ನಾವು ಅದನ್ನು ಮುಂದಕ್ಕೆ ತರಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಇದ್ದೇವೆ. ಈ ಒಂದು ಮಂಗಳೂರು ಲೋಕಸಭಾ ಚುನಾವಣೆ ಕ್ಷೇತ್ರ, ಈ ಒಂದು ಕ್ಷೇತ್ರದಲ್ಲಿ ಬಂದ್ರೆ ಬಿಜೆಪಿಯ ಭದ್ರಕೋಟೆ ಹಾಗೂ ಇನ್ನು ಹಿಂದುತ್ವ ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಬಿಜೆಪಿಗೆ ಮತಗಳು ಸಿಗುತ್ತೆ ಅಂತಕ್ಕಂಥ ಮಾತಾಡ್ತಾರೆ. ಈ ಒಂದು ವಿಚಾರಕ್ಕೆ ನಿಮ್ಮ ಅಭಿಪ್ರಾಯ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಈ ಬಗ್ಗೆ ಹೇಳಬೇಕಾದ್ರೆ ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ ಆ ಹಿಂದುತ್ವದ ಬಗ್ಗೆ ದೊಡ್ಡ ಒಂದು ಅಲೆ ಇತ್ತು. ಆದರೆ ಈ ಚುನಾವಣೆಗೆ ಅಂತ ಒಂದು ದೊಡ್ಡ ಅಲೆ ಕಾಣ್ತಾ ಇಲ್ಲ. ಯಾಕಂತ ಹೇಳಿದರೆ ನಮ್ಮ ಅಭ್ಯರ್ಥಿ ಈ ಸಲ ಪೂಜಾರಿ ಕಮ್ಯುನಿಟಿ ಸಮುದಾಯದವರಾದ ಕಾರಣ ಅವರ ಸಮುದಾಯದಲ್ಲಿ ಕೂಡ ಒಂದು ಒಗ್ಗಟ್ಟಿನ ಪ್ರಯತ್ನ ಬಂದಿದೆ. ಅದಲ್ಲದೆ ನಮ್ಮ ಸರ್ಕಾರ ಬಂದ ನಂತರ ಏನು ನಾವು ಗ್ಯಾರಂಟಿ ಕೊಟ್ಟಿದ್ದೇವೆ ಅದರ ಮೂಲಕ ಬಹಳಷ್ಟು ಇಂಪ್ಲಿಮೆಂಟ್ ನಾವು ಮಾಡಿದ್ದೇವೆ. ಏನಂತ ಹೇಳಿದರೆ ಅದು ನಮ್ಮ ಸರ್ಕಾರ ಬಂದ ಕೂಡಲೇ ಎಲ್ಲ 5 ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ. ಏನು ನಾವು ಭರವಸೆ ಕೊಟ್ಟಿದ್ದೇನೆ ಅವದನ್ನು ನಾವು ಫುಲ್ಫಿಲ್ ಮಾಡಿದ್ದೇವೆ. ಆದ ಕಾರಣ ಜನರ ಪ್ರಭಾವ ಇವತ್ತು ನಾವು ಮನೆಗೆ ಭೇಟಿ ನೀಡಿದಾಗ ಒಂದು ಉತ್ತಮ ರೆಸ್ಪಾನ್ಸ್ ನಮಗೆ ಸಿಕ್ಕಿದೆ. ಆದ ಕಾರಣ ಈ ಸಲ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅಂತ ಹೇಳುವಂತ ಅಭಿಪ್ರಾಯ ನಮ್ಮಲ್ಲಿ. ಈ ಒಂದು ಮಂಗಳೂರು ಜನತೆ ಏನ್ ಹೇಳ್ತಾರೆ ಅಂತಂದ್ರೆ, ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಸರ್ಕಾರಕ್ಕೆ ಬಹು ನಷ್ಟ ಆಗಿದೆ, ಸಾಲದ ಹೊರೆ ಮಾಡಿದ್ದಾರೆ ರಾಜ್ಯಕ್ಕೆ ಅಂತಕ್ಕಂಥ ಮಾತು. ಅದರಲ್ಲಿ ಅಂದ್ರೆ ಈ ಸಲ ಏನಂತಂದ್ರೆ ಮೋದಿ ಅಲೆ ಇದ್ದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಹೆಚ್ಚು ಬರಲ್ಲ ಅಂತಕ್ಕಂಥದ್ದು ಕೂಡ ಮಾತಾಡ್ತಾರಲ್ಲ, ಅದು ಅವರ ಅಭಿಪ್ರಾಯ ತಪ್ಪು. ಯಾಕಂತ ಹೇಳಿದ್ರೆ ನಾವು ಏನು ಗ್ಯಾರಂಟಿ ಭರವಸೆ ಕೊಟ್ಟಿದ್ದೇವೋ ಅದನ್ನು ಮಾಡಿದ್ದೇವೆ. ಏನು ಬಿಜೆಪಿ ಮೋದಿ ಅವರ ಅಲೆ ಅಂತ ಹೇಳ್ತಾರೆ, ಅಂಥದ್ದು ಯಾವ ಗ್ಯಾರಂಟಿ ಇವತ್ತು ಫುಲ್ಫಿಲ್ ಆಗಿದೆ? 15 ಲಕ್ಷ ರೂಪಾಯಿ ಬರ್ತದೆ, ಭಯೋತ್ಪಾದನೆ ನಿಲ್ಲಿಸ್ತೇವೆ, ಬೆಲೆ ಏರಿಕೆಯನ್ನು ನಿಲ್ಲಿಸ್ತೇವೆ, ಇಲ್ಲಿ ಆಗಿದೆ. ಎಂಪ್ಲಾಯ್ಮೆಂಟ್ಗೆ 2 ಕೋಟಿ ಜನರಿಗೆ ಉದ್ಯೋಗ ಕೊಡ್ತೇನೆ ಅಂತ ಹೇಳಿದ್ದಾರೆ, ಯಾವುದು ಫುಲ್ಫಿಲ್ ಆಗಿಲ್ಲ. ಅವರು ಎಲ್ಲ ಟೊಳ್ಳು ಭರವಸೆ, ಸುಳ್ಳು ಭರವಸೆ. ಆದ ಕಾರಣ ಅವ್ರದ್ದು ಯಾವುದು ಭರವಸೆ ಈಡೇರಲಿಲ್ಲ. ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸರ್ಕಾರ ಏನು ನಾವು ಪ್ರಾಮಿಸ್ ಮಾಡಿದೆ ಅದನ್ನು ಮಾಡಿದ್ದೇವೆ. ಆದ ಕಾರಣ ಇವತ್ತು ನಮ್ಮ ಸೆಂಟ್ರಲ್ ಸರ್ಕಾರ ನಮ್ಮ ಲೋಕಸಭಾ ಚುನಾವಣೆಗೆ ನಾವು ಕೂಡ ಒಂದು ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ. ಮಹಿಳೆಯರಿಗೆ 1 ಲಕ್ಷ ರೂಪಾಯಿ, ವಿದ್ಯಾರ್ಥಿಗಳಿಗೆ 1 ಲಕ್ಷ ರೂಪಾಯಿ ಕೊಡುವಂಥದ್ದು ಮಾಸಿಕವಾಗಿ, ಅಥವಾ 8,500 ರೂಪಾಯಿ ಒಂದು ಮಂತ್ಲಿ ಮಾಸಿಕವಾಗಿ ಏನು ಸ್ಟೈಪಂಡ್ ಕೊಡಬೇಕಾ ಅದು ಕೈಗಾರಿಕೆಯವರಿಂದ, ಉದ್ಯಮದವರಿಂದ ಅಲ್ಲ, ಅದು ಸರ್ಕಾರವು ಕೂಡ ಭರಿಸ್ತಾ ಇದೆ. ಆದ ನಂತರ ಏನು GSP ಅಂತ ಇದು ಹೇಳ್ತೇವೆ, ಇದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಹೇಳ್ತೇವೆ, BSP ಅಂತ ಹೇಳುವಂಥದ್ದು ಉಂಟು. ಅದು ಖಂಡಿತವಾಗಿ ಲೀಗಲಿ ನಾವು ತರ್ತೇವೆ ಅಂತ ಹೇಳುವಂಥ ವಿಚಾರ. ಇದಲ್ಲದೆ ಪ್ರತಿಯೊಬ್ಬರಿಗೆ ಕೂಡ ಉತ್ತಮವಾದ ಒಂದು ಅನುಕೂಲವನ್ನು ಮಾಡಿಕೊಡ್ತೇವೆ ಅಂತ ಹೇಳುವಂಥ ಭರವಸೆಯನ್ನು ಕೊಟ್ಟಿದೆ. ಏನು ಭರವಸೆ ವಿಧಾನಸಭೆಯಲ್ಲಿ ಮಾಡಿದ್ದೇವೆ, ಇದರಲ್ಲಿ ಕೂಡ ನಮ್ಮ ಸರ್ಕಾರ ಬಂದರೆ ಮತ್ತೊಮ್ಮೆ ಅದನ್ನೆಲ್ಲ ತರ್ತೇವೆ ಅಂತ ಹೇಳುವಂಥ ವಿಚಾರ ನಮ್ಮಲ್ಲಿ. ಹಾಗೇನಂತಂದ್ರೆ ನೀವು ಕಾಂಗ್ರೆಸ್ನವರು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಹೇಳಿದ್ರೆ ಬಿಜೆಪಿ ಕಾರ್ಯಕರ್ತರೆಲ್ಲ ಮೋದಿನೇ ಗ್ಯಾರಂಟಿ ಅಂತಕ್ಕಂಥ ಒಂದು ಘೋಷಣೆ ಮಾಡ್ತಾ ಇದ್ದಾರೆ, ಇದಕ್ಕೆ ಏನಂತೀರಿ? ಅದರಲ್ಲಿ ಏನುಂಟು? ಜನಹಿತ ಕಾರ್ಯಕ್ರಮ ಎಲ್ಲಿ ಉಂಟು? ಅವ್ರದ್ದು ಜನಹಿತ ಕಾರ್ಯಕ್ರಮ ಯಾವುದೂ ಇಲ್ಲ. ಅವರೆಲ್ಲ ಹೇಳುದು ಏನಂತ ಹೇಳಿದ್ರೆ ಹಿಂದೂ ಮುಸಲ್ಮಾನರು ಎತ್ತಿ ಕಟ್ಟುದು, ಜಾತಿಯವರೆಗೆ ಎತ್ತಿ ಕಟ್ಟುದು, ಅದಲ್ಲದೆ ಬೇರೆ ಏನಿಲ್ಲ. ಅವ್ರದ್ದೆಲ್ಲ ಹಿಜಾಬು, ಹಲಾಲ್, ಮತ್ತೆ ನಿಮ್ಮ ಇದ್ರದ್ದು ನಮ್ಮ ಮಸೀದಿಯಲ್ಲಿ ಕೊಡುವಂತ ಏನು ಅಜಾನ್ ಇದು ಬಗ್ಗೆ, ಅಥವಾ ಹಿಂದೂ ಅವ ಮುಸಲ್ಮಾನ ಅವ ಕ್ರಿಶ್ಚಿಯನ್ ಇಂಥದ್ದು ಬಿಟ್ರೆ ಅವ್ರದ್ದು ಜನಹಿತ ಕಾರ್ಯಕ್ರಮ ಏನುಂಟು? ಗ್ಯಾರಂಟಿ ಹೇಳ್ತದೆ ಬಿಟ್ಟ ಅದೆಲ್ಲ ಈಗ ಮೊನ್ನೆ ನೀವು ನೋಡಿದ್ರಿ ಜಾಹೀರಾತಲ್ಲಿ ಚೊಂಬು ಏನು ನಮಗೆ ಬರಬೇಕಾಗಿದೆ ಅದನ್ನೇ ಕೊಡ್ತಾ ಇಲ್ಲ. ಆದ ಕಾರಣ ಎಲ್ಲ ಜನರಿಗೆ ಅವರು ಚೊಂಬುವನ್ನೇ ಕಟ್ಟಿದ್ದಾರೆ ಅಂತ ಹೇಳುವಂತ ಮಾತು. ಇದು ಬಹಳ ಪ್ರಚಾರವಾಗಿ ಮೊನ್ನೆದು ಆ ಜಾಹೀರಾತು ಬಹಳ ಪವರ್ಫುಲ್ ಆಗಿ ಉಂಟು ಅಂತ ಹೇಳುವಂತ ನಮ್ಮ ಅನ್ನಿಸಿಕೆ. ಈಗ ತಮ್ಮ ಒಂದು ಕ್ಷೇತ್ರದ ಅಭ್ಯರ್ಥಿಯನ್ನು ಈ ಸಲ ನಮಗೆ ಕೊಟ್ಟಿದ್ದಾರೆ. ಅವರು ಅಡ್ವೊಕೇಟ್ ಆಗಿದ್ದಾರೆ, ವಕೀಲರಾಗಿದ್ದಾರೆ. ಉತ್ತಮವಾದ ಅವರ ಏನು ಟ್ರಸ್ಟಿನ ಮೂಲಕ ಹಲವಾರು ಜನಹಿತ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ, ತೋರಿಸಿಕೊಟ್ಟಿದ್ದಾರೆ. ಅದು ಕೇವಲ ಚುನಾವಣೆಗೆ ಮಾತ್ರ ಅಲ್ಲ,
ಅವರ ಒಂದು ವೈಯಕ್ತಿಕ ಇದರಲ್ಲಿ ಅವರು ಅಂತ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಸಾಮಾಜಿಕವಾಗಿ ಅಥವಾ ಏನು ಕಾರ್ಯಕ್ರಮ ಉಂಟು ಜನಹಿತ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಆದ ಕಾರಣ ಒಳ್ಳೆಯ ಅಭಿಪ್ರಾಯದ ಕ್ಯಾಂಡಿಡೇಟ್ ನಮ್ಗೆಲ್ಲರೂ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮಲ್ಲಿ ಯಾವುದೇ ಪಕ್ಷ ಭೇದ ಇಲ್ಲ, ಅವರ ಅಭ್ಯರ್ಥಿ ಬಗ್ಗೆ ಏನು ತಕರಾರಿಲ್ಲ, ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ. ಖಂಡಿತ ಈ ಸಲ ನಾವು ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ತೇವೆ ಅಂತ ಹೇಳುವಂತ ದೊಡ್ಡ ಒಂದು ಮನದ ಇದರಲ್ಲಿ ಉಂಟು. ಅದನ್ನು ಖಂಡಿತವಾಗಿ ನೆರವೇರಿಸ್ತೇವೆ. ಈ ನಿಮ್ಮ ಒಂದು ಮಂಗಳೂರು ಒಂದು ದೊಡ್ಡ ಒಂದು ಮಟ್ಟದಲ್ಲಿ ನಾವು ಲೀಡ್ ಆಗ್ತಾ ಅಂತ ಭಾವನೆ ಇಲ್ಲ. ಖಂಡಿತವಾಗಿ ಈ ಸಲ ಲೋಕಸಭೆಯಲ್ಲಿ ನಮ್ಮ ಅಭ್ಯರ್ಥಿ ಖಂಡಿತವಾಗಿ ಜಯಗಳಿಸಿ ಬರ್ತಾರೆ. ಅದನ್ನು ಎಷ್ಟಕ್ಕೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತು ನಮಗೆ ಅವರ ಸಮುದಾಯದಿಂದ ಕೂಡ ಒಳ್ಳೆಯ ಬೆಂಬಲ ಸಿಕ್ಕಿದೆ, ಜನರು ಕೂಡ ಒಳ್ಳೆಯ ಬೆಂಬಲ ಕೊಟ್ಟಿದ್ದಾರೆ. ಇವತ್ತು ನೋಡಿದ್ರೆ ಮನೆಗೆ ಹೋದಾಗ ಹೆಂಗಸರು ಕೂಡ ಒಂದು ಉತ್ತಮ ಇದರಲ್ಲಿ ನಮ್ಮನ್ನು ಬರಮಾಡಿಕೊಳ್ತಾರೆ ಅಂತ ಇದರಲ್ಲಿ ಖಂಡಿತವಾಗಿ ಲೋಕಸಭೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪದ್ಮರಾಜ್ ಅವರು ಗೆಲ್ತಾರೆ. ಸೊ ಪದ್ಮರಾಜ್ ಅವರ ಬಗ್ಗೆ ಜನರಿಗೆ ತಿಳಿಸಿ ಒಂದು ಮತಯಾಚನೆ ಏನ್ ಮಾಡ್ಕೊಳಕ್ ಇಷ್ಟಪಡ್ತೀರಾ? ಎಲ್ಲ ನಮ್ಮ ಕಾರ್ಯಕರ್ತರು ಮನೆಗೆ 2 ರೌಂಡಿನ ಇದರಲ್ಲಿ ಮಾಡ್ತಾ ಇದ್ದಾರೆ. ಇನ್ನು 2 ದಿವಸದಲ್ಲಿ ಇನ್ನೂ ಕಾರ್ಯಕ್ರಮ ಅವರ ಮನೆಗೆ ಹೋಗಿ ಅವರ ಬಗ್ಗೆ ನಾವೆಲ್ಲ ನಮ್ಮ ಏನು ಹ್ಯಾಂಡ್ ಬಿಲ್ ಉಂಟು ಅದನ್ನೆಲ್ಲ ಕೊಟ್ಟು ಅವರಿಗೆ ಮನವರಿಕೆ ಮಾಡಿದೆ. ಕಾರ್ಯಕ್ರಮದ ಬಗ್ಗೆ ಮಾಡಿದ್ದೇವೆ, ಗ್ಯಾರಂಟಿ ಬಗ್ಗೆ ಮಾಡಿದೆ. ಮುಂದಿನ ರಾಜ್ಯ ನಮ್ಮ ದೇಶದ ಸರ್ಕಾರ ಬಂದ್ರೆ ಖಂಡಿತವಾಗಿಯೂ ಆ ಒಂದು ಗ್ಯಾರಂಟಿ ಮೇಲೆ ನಮಗೆ ಜನರು ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ನಾವು ಅದನ್ನು ಮಾಡಿಯೇ ತೋರಿಸ್ತೇವೆ. ಓಕೆ ಸರ್, ಥ್ಯಾಂಕ್ಸ್. ತಮ್ಮ ಪರಿಚಯ? ನಾನು ಸಲೀಂ ಅಂತ ಇಲ್ಲಿಯ ಬ್ಲಾಕ್ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಕಳೆದ 9-7 ವರ್ಷದಿಂದ ಈ ಬ್ಲಾಕಿನ ಅಧ್ಯಕ್ಷರಾಗಿ ಕೆಲಸ ಮಾಡ್ತೇನೆ. ಓಕೆ, ಥ್ಯಾಂಕ್ಸ್.